ನಿಮ್ಗೆ? ಹಾ ಸರ್ ಕೇಳಿಸ್ತಾ ಇದೆ. ಓಕೆ 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 ಓಕೆ. ಎಸ್ ಮೇಡಮ್ ಹೇಳಿ, ನೀವು ಬ್ಯಾಕ್ ಗ್ರೌಂಡ್ ನೀವು ಏನ್ ಕೆಲಸ ಮಾಡ್ತೀರಿ, ನಿಮ್ದು ಯಾವ ಊರು, ನಿಮ್ಮ ಹೆಸರು ಅಂಡ್ ಏನ್ ಸಮಸ್ಯೆ ಇಟ್ಕೊಂಡ್ ಬಂದ್ರಿ? ಓಕೆ. ಈ ಸಿಸ್ಟಮ್ ಬಂದ್ಮೇಲೆ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಮಲ್ಲಿ ಆದಂತ ಬದಲಾವಣೆ. ನನ್ನ ಹೆಸರು ರಂಜಿತಾ ಅಂತ ಸರ್. ನಂದು ಏಜ್ ಬಂದು 26 ಇಯರ್ಸ್. ಹ್ಮ್ ನಾನ್ ವರ್ಕ್ ಮಾಡ್ತಾ ಇರೋದು ಟೀಚರ್ ಆಗಿ ಬೆಂಗಳೂರಲ್ಲಿ ಇರೋದು ನಾನು. ಹ್ಮ್ ನಾನ್ ಬಂದಿದ್ದ ಬಂದು ನಂಗೆ ಡಯಾಬಿಟಿಕ್ ಐತಿ, ಓವರ್ ವೇಟ್ ಅದನ್ನೇ ಅಂತ ಹೇಳ್ಬಿಟ್ಟು. ಹ್ಮ್ ಅದು ಅಂದ್ರೆ ನನ್ ಮದ್ವೆ ಆಗಿ 2 ವರ್ಷ ಆಗಿತ್ತು ಸರ್. ನನ್ಗೆ 2 ಟೈಮ್ ಅಬಾರ್ಟ್ ಆಗಿತ್ತು. ನಾನು ಯಾವಾಗ್ಲೂ ಬಾಡಿ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡೋಳಲ್ಲ. ನಂಗೆ ಏನ್ ಬೇಕಾದ್ ತಿನ್ಕೊಂಡು ಆರಾಮಾಗಿ ವೇಟ್ ಜಾಸ್ತಿ ಮಾಡ್ಕೋತಾನೆ ಇದ್ದೆ ಸರ್. 75 ಇದ್ದು 80 ವರ್ಗೂ ಆಗ್ಬಿಟ್ಟಿತ್ತು. ಅಯ್ಯಯ್ಯೋ. ಹೀಗೆ ಹಾಸ್ಪಿಟ್ಲ್ 2 ಟೈಮ್ ಅಬಾರ್ಟ್ ಆತಂತ ಹೇಳಿ 1 ಇಯರ್ ಬ್ಯಾಕ್ ಒಂದ್ ಅಬೋಷನ್ ಆಗಿತ್ತು ಸರ್. ಮತ್ತೆ ಪ್ಲಾನ್ ಮಾಡ್ಬೇಕಂತ ನಾನು ಹಾಸ್ಪಿಟ್ಲಿಗೆ ತೋರ್ಸಕ್ ಹೋದಾಗ ಡಾಕ್ಟರ್ ಹೇಳಿದ್ರು ವೆಯ್ಟ್ ಲಾಸ್ ಆಗ್ಬೇಕು, ಡಯಾಬಿಟಿಕ್ ಕಂಟ್ರೋಲ್ ಆಗ್ಬೇಕು, ಇಲ್ಲ ಅಂದ್ರ ನಾವೇನು ಮಾಡಕ್ ಆಗಲ್ಲ, ಮತ್ತು ರಿಪೀಟ್ ಹಿಂಗೆ ಆಗತ್ತೆ. ಹ್ಮ್ ಮತ್ತೊಂದ್ಸಲ ಯಾಕೆ ಅಂದ್ರೆ ಮಕ್ಳಿಗೆ ಆಗಕ ಬಹಳ ಪ್ರಾಬ್ಲಮ್ ಅನಿಸ್ತದೆ, ನೀವ್ ವೇಟ್ ಕಂಟ್ರೋಲ್ ಮಾಡ್ಕೊಂಡೆ ಬಾ ಅಂತ ಹ್ಮ್ ಸ್ಟ್ರಿಕ್ಟ್ ಆಗಿ ಹೇಳಿದ್ರು. ನನ್ ಕೋಚ್ ಸುನೀತಾ ಮೇಡಮ್ ಸರ್, ಅವ್ರು ನಂಗೆ ಬಹಳ ದಿನದಿಂದ ಅಪ್ರೋಚ್ ಮಾಡ್ತಿದ್ರು, ಬಂದ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ರಿ ಅಂತ. ನಾನ್ ಅವಾಗ್ ಬರ್ತೇನೆ ಅವಾಗ ಸುಮ್ನ ಇದನ್ ಮಾಡೋದ್ರಿ ಸರ್. ಅವ್ರಿಗೆ ಮುಂದ್ ಹಾಕೋತ ಹೋಗೋದು, ಏನಾರ ರೀಸನ್ ಹೇಳ್ಕೊತ. ಎಲ್ಲ ತಿನ್ಬೇಕಿತ್ತಲ್ಲ, ಎಲ್ಲಿ ಏನಿದೆ ಎಲ್ಲ ತಿನ್ಬೇಕಿತ್ತಲ್ಲ. ಹೌದ್ರಿ ಸರ್, ಯಾಕಂದ್ರ ನಂಗ ಕ್ರೇವಿಂಗ್ಸ್ ಕಂಟ್ರೋಲ್ ಮಾಡಕ್ ಆಗಲ್ಲ. ಆಮೇಲೆ ಇದಕ್ಕೂ ಮುಂಚೆ ನಾನ್ ನೀಟಾಗಿ ಪ್ರಾಕ್ಟೀಸ್ ಮಾಡ್ಲಿಲ್ದಂಗ ಬಾಳ ಹ್ಮ್ ಇದ್ ಹ್ಮ್ ಮಾಡ್ಕೊಂಡಿದ್ದೀನಿ ಸರ್. ನಾನು ಇದ್ರ ಮೇಲೆ ಬಾಳ ನನಗ್ ಬ್ಯಾಡ್ ಒಪಿನಿಯನ್ ಇತ್ರಿ ಸರ್. ಏನ್ ಆಗೋದಿಲ್ಲ, ನಾನ್ ಸುಮ್ನೆ ಇವ್ರ ಮತ್ತೆ ಅದೋ ಬೇರೆ ಹೆಸರಿಂದ ಮತ್ ನಂಗ ಅಪ್ರೋಚ್ ಮಾಡಕ್ ಕುಂತಾರ ಅಂತ ನಾನ್ ಹಂಗ ತಲೆ ಹಾಕಿದ್ರಿ. ಹ್ಮ್ ಹ್ಮ್ ನೋಡೇ ಆಕ್ಚುಲಿ ನಂದು ತಪ್ಪಿದ್ದು. ಲಾಸ್ಟ್ ಟೈಮ್ ನಾನ್ ನೀಟಾಗಿ ಪ್ರಾಕ್ಟೀಸ್ ಮಾಡಿರ್ಲಿಲ್ಲ. ಅವ್ರು ಹೇಳಿದ್ ನಾ ಏನು ಫಾಲೋ ಮಾಡಿ, ಈ ಸತಿ ಕರೆಕ್ಟ್ ಆಗಿ ಫಾಲೋ ಮಾಡಿ ನೋಡೋಣ ಏನ್ ಆಕೈತಿ, ನೋಡೇ ಬಿಡೋಣ, ಮತ್ ಮನ್ಸ್ ಗಟ್ಟಿ ಮಾಡಿ ಅಂತ ಹ್ಮ್ ಜಾಯ್ನ್ ಆದೆ ಸರ್. ನಾನ್ ಲಾಸ್ಟ್ ಮಂತ್ 16 ಸರ್ ಜಾಯ್ನ್ ಆಗಿದ್ದು. ಹ್ಮ್ ನಂದು 21 ಡೇಸ್ 22 ಡೇಸ್ ಆಗೈತ್ರಿ ಸರ್ ಈಗ. ನನ್ ಫಸ್ಟ್ ಡೇ ರಿಸಲ್ಟ್ ರೀ ಸರ್. ನಾನು ಮೇಡಮ್ ಏನ್ ಹೇಳಿದ್ರು ಫಾಲೋ ಮಾಡಿದ್ದೆ. ಆಮೇಲೆ ಚೆನ್ನಾಗ್ ಅವ್ರು ನನಗೆ ಎಲ್ಲಾ ಎಕ್ಸ್ಪ್ಲೇನ್ ಮಾಡಿದ್ರು ಸರ್. ನಾನ್ ತಗೋಣಕ್ ಸ್ಟಾರ್ಟ್ ಮಾಡಿದ್ ಫಸ್ಟ್ ಡೇನೆ ಹ್ಮ್ ನಂಗೆ ಯಾಕಂದ್ರೆ ವಾಶ್ರೂಮ್ ಹೋದ್ರು ಸರ್, ನಂಗೆ ನೀಟಾಗಿ ಕ್ಲಿಯರ್ ಆಗ್ತಿರ್ಲಿಲ್ಲ. ಹ್ಮ್ ಮೀನ್ಸ್ ಹೋಗ್ತಿದ್ದೆ, ಮತ್ತೆ ಬಂದ ತಕ್ಷಣ ಮತ್ತೆ ಹೋಗ್ಬೇಕಂತ ಅನ್ಸೋದು, ಹೋದ್ರೆ ಬರ್ತಾ ಇರ್ಲಿಲ್ಲ. ಏನೋ ಒಂಥರ ಏನೋ ಐತೆ, ಸಮಾಧಾನನೇ ಇರ್ತಾ ಇರ್ಲಿಲ್ಲ, ಹಂಗಾಗದು. ಅವತ್ ಹೊಟ್ಟೆ ನೋವು ಜಾಸ್ತಿ ಬರ್ತಾ ಇತ್ತು ಅದು ಹೋಗೋ ಟೈಮಲ್ಲಿ. ಹ್ಮ್ ಅವತ್ತು ಸರ್ ನಾನು ಬೆಳಿಗ್ಗೆಯಿಂದ ಮಧ್ಯಾಹ್ನ 12:30 ಅನ್ನೋ ಅಷ್ಟೊತ್ತಿಗೆ 7 to 8 ಟೈಮ್ ನಾನು ಫ್ರೀ ಮೋಷನ್ ಆತ್ರಿ ಸರ್. ಹ್ಮ್ ಹೊಟ್ಟೆ ನೋವಿಲ್ಲ, ಏನಿಲ್ಲ ಸರ್. ಸುಸ್ತಿಲ್ಲ. ನಾರ್ಮಲ್ ಆಗಿ ನಮ್ಗೆ ಏನಾರ ಲೂಸ್ ಮೋಷನ್ ಆತಂದ್ರ 3-4 ಸರಿ ಹೋಗಿ ಬಂದ್ಬಿಟ್ರೆ ಸುಸ್ತಾಗಿ ಮಕ್ಕೊಂಡ್ಬಿಡ್ತೇವ್ರಿ ಸರ್. ಅವತ್ತ ದೊಡ್ಡಣ್ಣ ದೊಡ್ಡಣ್ಣ ಹೌದು ದೊಡ್ಡಣ್ಣ ತೋರಿಸ್ತಾರಲ್ಲ ಹಂಗ. ನಿಜ ರೀ ಸರ್. ನಂಗ ಒಂದ್ 3-4 ಸರಿ ಹೋಗ್ಬಿಟ್ರೆ ನಾನು ಯಾವಾಗಾರ ಹಿಂಗ್ ಲೂಸ್ ಮೋಷನ್ ಆಗಿ ಹೋದೆ ಅಂದ್ರ ಹ್ಮ್ ಮಕ್ಕೊಂಡ್ಬಿಡ್ತಿದ್ದೆ ಸುಸ್ತಾಗಿ. ಅವತ್ ಹ್ಮ್ 7ರಿಂದ ಒಂದ್ಸತಿ ನಂದು ವಾಶ್ರೂಮ್ ಹತ್ರ ಐತಿ. ಆಮೇಲೆ ಹೋದ್ರುನು ಸರ್ ನಂಗ ಏನು ಇಲ್ರಿ ಸರ್, ಬಾಳ ಬಾಡಿ ಎಲ್ಲ ಫುಲ್ ಫ್ರೀ ಫೀಲ್ ಆಗ್ಬಿಡ್ತ್ರಿ ಸರ್. ಏನ್ ಇಷ್ಟ ಹಗುರ ಅನ್ಸ್ತಾ ಇತ್ತಲ್ಲ. ಹ್ಮ್ 11:30 ಹೊಟ್ಟೆ ಸ್ಟಾರ್ಟ್ ಆಗ್ಬಿಡ್ತು ಸರ್. ಎಲ್ಲ ಹೊಟ್ಟೆಗಿದ್ದೆಲ್ಲ ಖಾಲಿ ಆದ್ರೆ ಹಸುವಾಗಿಲ್ದಂಗೆ ಇರ್ತದ ಸರ್. ಫುಲ್ ಖಾಲಿ, ಒಂಥರ ಹೊಟ್ಟೆ ಖಾಲಿ ಖಾಲಿ. ನಂಗೆ ಏನ್ ತಿನ್ಲಿ ಏನ್ ಬಿಡ್ಲಿ ಅಂತ ಅನ್ಸೋದು ಸರ್. ಅವತ್ ಅಂದ್ರು ಕ್ರೇವಿಂಗ್ಸ್ ಹ್ಮ್ ಕಂಟ್ರೋಲ್ ಸ್ಪ್ರೌಟ್ಸ್ ಅದೆಲ್ಲ ತಗೊಂಡೆ ರೀ ಸರ್. ಸ್ವಲ್ಪ ಸಮಾಧಾನ ಆಯ್ತು. 12:30 ಊಟಕ್ಕೆ ಹೋಗಿದ್ದೆ ಸರ್ ರೆಗ್ಯುಲರ್. ಈ 12:30 ಬೈಕ್ ನ ಸರ್ವಿಸ್ ಬಿಟ್ಟಾಗ ಹೆಂಗ ಗಾಡಿ ಆಗುತ್ತಲ್ಲ ಹಂಗಾಗಿತ್ತಾ ಫಸ್ಟ್ ಡೇ? ಹಾ ಸರ್, ಹಂಗೆ ಹಂಗೆ ಫೀಲ್ ಆಗಿದ್ರಿ ನಂಗ. ಹ್ಮ್ ನೆಕ್ಸ್ಟ್ ನಾನ್ 12:30 ಊಟಕ್ಕೆ ಹೋದೆ ರೀ ಸರ್. ಊಟ ಎವ್ರಿ ಡೇ 12:30 ಮಾಡೋದು. ಹ್ಮ್ ಅವತ್ ಏನ್ ಗೊತ್ತಿಲ್ಲ ಸರ್, ಎಷ್ಟು ತೃಪ್ತಿ ಅನಿಸ್ತು ಅಂದ್ರೆ ನಾನು ಊಟ ಮಾಡಿದ್ದು ನಂಗ ಸಖತ್ ಟೇಸ್ಟ್ ಅನಿಸ್ತು ಬಾಯಿಗೆಲ್ಲ. ಒಂದ್ ಒಳ್ಳೆ ಸಮಾಧಾನ ಇದೆ ಸರ್. ಆಮೇಲೆ ಸ್ವಲ್ಪ ಏನಾದ್ರು ತಿಂದ ತಕ್ಷಣ ಹೊಟ್ಟೆ ತುಂಬ್ದಂಗ್ ಆಗೋದು, ಇಲ್ಲ ಇಲ್ಲೇ ಕುತ್ಕೊಂಡಂಗ ಆಗೋದು, ಒಂಥರ ಖಾರ ಆತರ, ಇಲ್ಲ ಏನೋ ಸಪ್ಪೆ ತಪ್ಪೆ ಹಂಗ ಆಗ್ತಿತ್ತು. ಅವತ್ ಏನಿಲ್ಲ ಸರ್, ಸಖತ್ ಟೇಸ್ಟ್ ಬಂತು. ಎಷ್ಟ್ ಹಾಕಿಸ್ಕೊಂಡಿದ್ದೆ ಅಷ್ಟು ಊಟ ಮಾಡಿದೆ ಸರ್ ನಾನು ಅವತ್ತು. ಕಂಪ್ಲೀಟ್ ತಟ್ಟೆ ಲವಕ್ ಸ್ವಾಹ. ಹಾ ಸರ್, ನೀಟಾಗಿ ಊಟ ಮಾಡಿದ್ದೆ ಸರ್ ಅವತ್ತು. ಏನೋ ಹ್ಮ್ ಬಿಟ್ಟಿರ್ಲಿಲ್ಲ, ಏನೋ ಚೆಲ್ಲಿಲ್ಲ. ಮುಂಚೆ ಆದ್ರೆ ಅರ್ಧ ಚೆಲ್ ಬಿಡ್ತಿದ್ದೆ. ನೀಟಾಗಿ ಅಷ್ಟೇ ತಿಂದ್ರು ಹೊಟ್ಟೆ ಏನೋ ಒಂಥರ ಅನ್ಸ್ಬಿಡೋದು. ಹ್ಮ್ ನೀಟಾಗಿ ಊಟ ಮಾಡ್ದೆ. ಇನ್ನೊಂದ್ ಏನಂದ್ರೆ ನಂಗ ನಿದ್ದೆ ಆಗ್ತಿರ್ಲಿಲ್ಲ ಸರ್. ರಾತ್ರಿ 2:30 3 ಗಂಟೆವರೆಗುನು ಮಲಗ್ತಾ ಇರ್ಲಿಲ್ಲ. ನೆಟ್ಫ್ಲಿಕ್ಸ್ ನೋಡ್ದೆ, ಪ್ರೈಮ್ ನೋಡ್ಕೊಂಡು ಕುತ್ಕೊಂಡೆ, ಟಿವಿ ನೋಡ್ಕೊಂಡು ಕುತ್ಕೊಂಡೆ, ಇಲ್ಲ ಒದ್ದಾಡೋದು ಆತರ ಮಾಡ್ತಿದ್ದೆ ಆಮೇಲೆ ನನ್ನ ಹಸ್ಬೆಂಡ್ ಇಲ್ಲ ಅಂದ್ರೆ ನಾನ್ ನೈಟ್ ಮಲಗ್ತಾನೆ ಇರಲಿಲ್ಲ ಸರ್. ಬೆಳಿಗ್ಗೆ ಹೇಳ್ತಾ ಇರ್ತೀನಲ್ಲ ಸರ್ ನಾನು, ಹ್ಮ್ ಹ್ಮ್ ಜನ ಇದ್ದು ಸೌಂಡ್ ಕೇಳ್ಬೇಕು, ಗಾಡಿ ಸೌಂಡ್ ಕೇಳ್ಬೇಕು, ಬೆಳಕ್ ಹರ್ದೈತೆ ಅಂತ ಗೊತ್ತಾಗ್ಬೇಕು, ಅವಾಗ ಮಲಗ್ತಾ ಇದ್ದಿದ್ದು. ಹ್ಮ್ ಹ್ಮ್ ಆಮೇಲೆ ಏನಂದ್ರೆ ನನಗೆ ನಿದ್ದೆ ಆಗ್ತಿರ್ಲಿಲ್ಲ ಅಂತ ರಜಾ ಹೇಳ್ಬಿಡೋದು. ನನ್ ಶುಗರ್ ಜಾಸ್ತಿ ಆಗೈತೆ, ಅದ್ ಜಾಸ್ತಿ ಆಗೈತೆ, ಸುಳ್ಳು ನೆಪ ಹೇಳ್ಕೊಂಡು ಹ್ಮ್ ರಜೆ ಮಾಡ್ಕೊಂಡು ಮನೆ ಮಕ್ಕೊಳ್ಳೋದು, ಆತರ ಮಾಡ್ತಿದ್ದೆ ಸರ್.
ಅವತ್ತು 9:30ಗೆ ಅವ್ರ ನನ್ನ ಹಸ್ಬೆಂಡ್ ಮನ್ಯಾಗೂ ಇರ್ಲಿಲ್ಲ ಸರ್. 9:30ಗೆ ನನಗೆ ಏನ್ ಮಾಡಿದ್ರು ನನಗೆ ಕುತ್ಕೊಂಡು ಟಿವಿ ನೋಡಕ್ ಆಗ್ತಾ ಇಲ್ಲ. ಹ್ಮ್ ಮಲಗ್ಬಿಟ್ಟೆ ಸರ್ 9:30ಗೆ. ಓಹೋ ನಿನ್ ಕೈಲಿ 9:30 ಕಣ್ಣು ಓಪನ್ ಮಾಡಿ ಇಡಕ್ ಆಗ್ತಿಲ್ಲ. ಇಲ್ಲ, ನನಗೆ ಏನ್ ಮಾಡಿದ್ರು ಕುತ್ಕೊಳಕ್ಕೆ ಆಗ್ತಾ ಇಲ್ಲ. ಮಲಗ್ಬೇಕು ಮಲಗ್ಬೇಕು ಮಲ್ಕೊಂಡ್ಬಿಟ್ಟೆ ಸರ್ ನಾನು. ಮೇಡಮ್ ಹೇಳಿದ್ರು ಒಂದ್ 10 ಗಂಟೆ ಹಂಗ್ ಮಲ್ಕೊಂಬಿಡಿ, ನಿದ್ದೆ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, 10 ಗಂಟೆ ಹಂಗ್ ಮಲ್ಕೊಳ್ಳಿ, ನಿದ್ದೆ ಬರುತ್ತೆ ಅಂತ ಹೇಳಿದ್ರು ಸರ್. ನಾನ್ ಹ್ಮ್ 10 ಗಂಟೆವರೆಗೂ ಸಾಯ್ಲೇ ಇಲ್ಲ ಸರ್. 9:30 ವರ್ಷದಿಗೆ ಸ್ಟಾರ್ಟ್ ಆಗ್ಬಿಡ್ತು ನಂಗೆ ನಿದ್ದೆ ಬರಕ್ಕೆ. 9:30ಗೆ ಮಲ್ಕೊಂಡು ಬೆಳಿಗ್ಗೆ ಸೀದಾ ಎದ್ದಿದ್ದೀನಿ ಸರ್. ಇನ್ನೊಂದ್ ಏನಂದ್ರೆ ನಾನು ದಿನಾ ನೈಟು ಯೂರಿನ್ ಪಾಸ್ ಮಾಡಕ್ ಹೇಳ್ತಾ ಇದ್ದೆ. ಏನಿಲ್ಲ ಅಂದ್ರೂ 4ರಿಂದ 5 ಟೈಮ್ ಯೂರಿನ್ ಪಾಸ್, 2 ರಿಂದ 3 ಲೀಟ್ರು ಹ್ಮ್ ಯೂರಿನ್ ಪಾಸ್ ಬಂದ ತಕ್ಷಣ 1 ಬಾಟಲ್ ನೀರ್ ಫುಲ್ ಗಟ ಗಟ ಅಂತ ಎತ್ತಿ ಕುಡಿದ್ ಬಿಡ್ತಿದ್ದೆ ಸರ್. ಹ್ಮ್ ಅವತ್ ಎದಕ್ಕೂ ಎದ್ದಿಲ್ಲ ಸರ್ ನಾನು. ಕಂಪ್ಲೀಟ್ ನಿದ್ದೆ. ನನ್ ಶುಗರ್ ಬಂದಾಗಿಂದ ನಾನು ಅಷ್ಟು ಕಂಪ್ಲೀಟ್ ನಿದ್ದೆ ಮಾಡಿರ್ಲಿಲ್ಲ. ಹ್ಮ್ 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 ಅಷ್ಟು ಚೆನ್ನಾಗ್ ಅನ್ಸುತ್ತೆ. ಇದೆಲ್ಲ ಫಸ್ಟ್ ಡೇ ರಿಸಲ್ಟ್ಸ್ ಸರ್ ನಂದು. ಸೆಕೆಂಡ್ ಡೇಗೆ ಸ್ಕಿನ್ ಗ್ಲೋ ಅನಿಸ್ತ್ರಿ ಸರ್. ಸ್ಕಿನ್ ವಾ ಚೆನ್ನಾಗ್ ಆಗ್ತಾ ಇದೆ ಅಂತ ಅನಿಸ್ತು. ಆಮೇಲೆ ಏನಂದ್ರೆ ನಂಗ 5th ಡೇ ಸರ್ ನಾನ್ ನೋಟಿಸ್ ಮಾಡಿದ್ದೆ, ನಂಗ ಇಲ್ಲಿ ಕೈ ಒಳಗೆಲ್ಲ ಸರ್ ಇದು ಸಿಬ್ರು ಕೀಳ್ತಾ ಇತ್ತು ಸರ್. ಹ್ಮ್ ತುಂಬಾ ಹ್ಮ್ ರೆಡ್ ಬರ್ತಾ ಇತ್ತು. ಊಟ ಮಾಡಿದ್ರೆ ಕೈಯೆಲ್ಲ ಉರಿತಿತ್ತು, ಹಂಗೆಲ್ಲ ಆಗ್ತಿತ್ತು. ಹ್ಮ್ ಅವತ್ತು ಎಲ್ಲ ಕ್ಲಿಯರ್ ಆಗ್ಬಿಡೆ ಸರ್. 5 ದಿನದಲ್ಲಿ ಮಾಯ. ಗಾಯ ಇದ್ದಿದ್ದೂ ಇಲ್ಲ ಸರ್. ಹ್ಮ್ ಹ್ಮ್ ಇಲ್ಲ. ಆಮೇಲೆ 6th ಡೇ ಗುರುಪೂರ್ಣಿಮೆ ಸರ್. ಅವತ್ತು ನಂದು ಒಂದ್ ವರ್ಷದಿಂದಾನು ನಂದು ನಂದು ಅಬೌಟ್ ಆದಾಗಿಂದಾನು ಇಲ್ಲಿವರೆಗೂ ನಂಗೆ ಏನ್ ಮಾಡಿದ್ರು ಪೀರಿಯಡ್ ರೆಗ್ಯುಲರ್ ಆಗ್ತಿರ್ಲಿಲ್ಲ. ಹ್ಮ್ ಆಗಲ್ಲ ಅಂತ ಏನಾದ್ರು ಹಾಸ್ಪಿಟ್ಲಿಗೆ ಹೋದ್ರು ಅವ್ರು ಟ್ಯಾಬ್ಲೆಟ್ ಕೊಟ್ರು 15, ಅವ್ರು ಹೇಳೋರು ಟ್ಯಾಬ್ಲೆಟ್ ಕೊಟ್ಟು 3 ಡೇಸಿಗೆ ಆಗುತ್ತೆ ಹೋಗಮ್ಮ ಅಂತ. ಹ್ಮ್ 15 ದಿನ ಆದ್ರೂ ಆಗ್ತಾ ಇರಲಿಲ್ಲ ಸರ್. ನಮ್ಮ ಅಮ್ಮ ಜಗಳ ಮಾಡೋರು ನನ್ನ ಹತ್ರ. ಪಾಪು ಇತ್ತೇನೋ ಹೊಟ್ಟೆಲಿ, ನೀನ್ ಹೋಗಿ ಟ್ಯಾಬ್ಲೆಟ್ ತಗೊಂಡ್ಬಿಟ್ಟಿದ್ಯಾ, ನೀನ್ ಇಂತವೇ ಮಾಡ್ತೀಯಾ ಅಂತ ಜಗಳ ಸರ್ ನನ್ಗೂ ನಮ್ಮ ಅಮ್ಮಂಗೂ. ಡಾಕ್ಟರ್ ಹ್ಮ್ ಅಷ್ಟು ಕೊಡಂಗಿಲ್ಲ, ಕೊಟ್ಟಿದ್ದಾರೆ ಯಾಕೋ ಆಗ್ತಿಲ್ಲ ಅಂತ ಮತ್ತೆ ಅದ್ರಲ್ಲೇ 2-3 ಸರಿ ಹೋಗಿ ಬರ್ತಾ ಇದ್ದೆ ಸರ್ ಹಾಸ್ಪಿಟ್ಲಿಗೆ. ಹ್ಮ್ ಆಗುತ್ತೆ ಅನ್ನೋರು ಕ್ಲಿಯರ್ ಆಗಿ ಆಗ್ತಾ ಇರ್ಲಿಲ್ಲ. ಹಂಗಾಗಾದ್ರೆ ಸರ್ ನಂದು 6ನೇ ದಿನಕ್ಕೇನೆ ನಂದು ಪೀರಿಯಡ್ ಬಂದ್ಬಿಡ್ತು ಸರ್. 10 ಡೇಸ್ ಬಿಫೋರ್ ಬಂತು. ವಾ ವಿತೌಟ್ ಟ್ಯಾಬ್ಲೆಟ್ಸ್. ವಿತೌಟ್ ಟ್ಯಾಬ್ಲೆಟ್ ಸರ್. 10 ಡೇಸ್ ಬಿಫೋರೇ ನಂಗೆ ಬಂತು. ಅದಂದ್ರೆ ನಂಗೆ ಸಖತ್ತು. ಇಷ್ಟೆಲ್ಲ ರಿಸಲ್ಟ್ ಮುಂದಾದ್ರೆ ನನಗೆ ಹೆಂಗ್ ಅನಿಸ್ಬಿಡ್ತು ಅಂದ್ರೆ, ನನಗೆ ನಂದು ಮೆಚೂರ್ಡ್ ಆದಾಗಿಂದನೂ ನಾನು 10 ದಿನ ಮುಂಚೆ ನನ್ ಪೀರಿಯಡ್ ಬಂದಿಲ್ಲ ಸರ್. ಹ್ಮ್ ಹ್ಮ್ ಫಸ್ಟ್ ಟೈಮ್ ಅಂದ್ರೆ ನಾನ್ 7th ಸ್ಟ್ಯಾಂಡರ್ಡ್ನಾಗ ಇದಾಗಿದ್ದು, ಅಲ್ಲಿಂದ ಇಲ್ಲಿವರೆಗೂ ಫಸ್ಟ್ ಟೈಮ್ ನಾನ್ 10 ಡೇಸ್ ಬಿಫೋರ್ ಪೀರಿಯಡ್ ಆಗಿದ್ ನಂಗ. ಹ್ಮ್ ಆಮೇಲೆ ನಂಗೆ ಟೈಮ್ನಾಗ ಪೀರಿಯಡ್ ಆಗಕ್ಕೂ ಮುಂಚೆ ಹೆಂಗಾಗದಂದ್ರೆ ಸರ್, ಇರ್ರೆಗ್ಯುಲರ್ ಇತ್ತಲ್ಲ, ಹ್ಮ್ ಹೊಟ್ಟೆ ನೋವು ಬರೋದು, ಸೊಂಟ ನೋವು ಬರೋದು, ಕಾಲ್ ನೋವು ಬರೋದು ಆಗ್ತಾ ಇರ್ಲಿಲ್ಲ. ಒಂದು ಒಂದು ವಾರ 15 ದಿನದಿಂದ ಹಂಗೆ ಕಾಡ್ಸತ್ ಸರ್ ಅದು ನಂಗೆ. ಆಮೇಲೆ ಯಾವಾಗೋ ಒಂದಿನ ಆಗೋದು, ಆದ್ಮೇಲೆನು ಸಖತ್ ಹೊಟ್ಟೆ ಕ್ರಾಂಪ್. ನಂಗಂತ್ರು ಮನುಷ್ಯನ್ ಮೇಲೆ ಜ್ಞಾನನೇ ಇರ್ತಿರ್ಲಿಲ್ಲ ಸರ್. ಅಷ್ಟು ಕ್ರಾಂಪು, ಅಷ್ಟು ಕಾಲ್ ನೋವು, ಏನೋ ಒಂಥರ ಅನ್ಸ್ಬಿಡೋದು. ಬಟ್ ಈ ಸತಿ ನಾನ್ 21st ಸರ್ ಆಗಿದ್ದು ಏನು ಇಲ್ಲ ಸರ್. ನಂಗೆ ಪೀರಿಯಡ್ ಬಂದಿದ್ದೇ ಗೊತ್ತಾಗಿಲ್ಲ. ನೋವಿಲ್ಲ, ನೋವೇ ಇಲ್ಲ. ಇಲ್ಲ, ಬರೋಕ್ಕೂ ಮುಂಚೆ ಸಖತ್ ಪೇನ್ ಆಗತ್ ಸರ್. ಬಂದಿದ್ದೇ ಗೊತ್ತಾಗಿಲ್ಲ. ಅವತ್ ಮಾರ್ನಿಂಗ್ ಹಿಂಗ್ ಕುತ್ಕೊಂಡಾಗ ಸ್ವಲ್ಪ ಸೊಂಟ ನೋವು ಬಂತ ಅಷ್ಟೇ. ಹ್ಮ್ ಹಂಗೆ ಯಾವಾಗ್ಲೂ ಬರ್ತಾ ಇರ್ತಲ್ಲ, ಏನೋ ಬಂದೈತ್ ಬಿಡು ಅಂತ ಹಂಗ ಅನ್ಕೊಂಡಿದೀನಿ ಸರ್. ಆಮೇಲೆ ನೋಡಿದ್ರೆ ನಂಗೆ ಪೀರಿಯಡ್ ಆಗ್ಬಿಟ್ಟೈತೆ. ಹ್ಮ್ ಹೊಟ್ಟೆ ನುಗ್ಗೇ ಇಲ್ಲ ಸರ್ ಅವತ್ತು. ಹ್ಮ್ ಆಮೇಲೆ ಇನ್ನೊಂದ್ ಏನಾಗದಂದ್ರೆ 3 ಡೇಸ್ ವರೆಗೂ ನಂಗೆ ನೀಟಾಗಿ ಆಗ್ತಾ ಇರಲಿಲ್ಲ. ಡ್ರಾಪ್ ಆಗಿ ತ್ರೀ ಹ್ಮ್ ಡೇಸ್ ಇಂದ 7th ಡೇ ವರ್ಗುನು ಓವರ್ಫ್ಲೋ ಆಗತ್ತೆ ಸರ್. ಏನಿಲ್ಲ ಅಂದ್ರೆ 4 to 5 ಪ್ಯಾಡ್ಸ್ ಚೇಂಜ್ ಮಾಡ್ಬೇಕಿತ್ತು ನಂಗೆ. ನಂಗೆ ಹ್ಮ್ ಬರೋಕ್ಕೂ ಮುಂಚೆ ಒಂಥರ ಟೆನ್ಷನ್ ಆದ್ರೆ ಬಂದ್ಮೇಲೆ ಒಂಥರ ಟೆನ್ಷನ್ ಇರೋದು ಸರ್ ಮುಂಚೆ. ಈ ಸತಿ ಹೆಂಗಾಗ್ಬಿಡುತ್ತಂದ್ರೆ ಫಸ್ಟ್ ಡೇ ಆಗ್ಲಿಲ್ಲ ಸರ್. ಸೆಕೆಂಡ್ ಡೇ ಇಂದ 5th ಡೇ ಒಳಗ್ ಕ್ಲಿಯರ್ ಆಗ್ಬಿಟ್ಟೆ ಸರ್ ನಾನು. ಒಂದ್ ಸೂಪರ್. ಸ್ವಲ್ಪನೂ ಬಾಡಿ ಪೇನ್ ಇಲ್ಲ, ಹೊಟ್ಟೆ ನೋವಿಲ್ಲ, ಮೂಡ್ ಸ್ವಿಂಗ್ಸ್ ಇಲ್ಲ. ನನ್ ಪೀರಿಯಡ್ ಬಂದ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಈ ಸತಿ. ಹ್ಮ್ ಅಷ್ಟು ಚೆನ್ನಾಗಿ ಸರ್. ನಿಜವಾಗ್ಲೂ ನನ್ ಸುನೀತಾ ಮ್ಯಾಮಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಅವ್ರ ಕೋಚು, ಅವ್ರು ಎವ್ರಿ ಟೈಮ್ ಕೇರ್ ತಗೊಂಡು ಅವ್ರು ಕೊಡೋ ಒಂದೊಂದ್ ಸಜೆಷನ್ ನಂಗೆ ಬಹಳ ಹೆಲ್ಪ್ ಆಗೈತ್ರಿ ಸರ್. ಹ್ಮ್ ಬಾಳ್ ಹ್ಮ್ ಈಗ ಪ್ರಾಕ್ಟೀಸ್ ಅಷ್ಟೇ ರೀ ಸರ್. ಈಗ ಒಂದ್ 3 ಡೇಸ್ ಇಂದ ನಾನು ಮಿಸ್ ಮಾಡಿರೋದಕ್ಕೆ, ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿರೋದಕ್ಕೆ ಏನೋ ಕಳ್ಕೊಂಡಂಗ್ ಫೀಲ್ ಆಗೈತೆ ಸರ್ ನಂಗ. ಇರಿ, ಇವಾಗ ನನಗೆ ಬೇಕಾಗಿದ್ದು ಇದೆ ಇದೆ ಇವಾಗ ಇದೆಲ್ಲ ಗೊತ್ತಿತ್ತು ನನಗೆ. ಓಕೆ, ಸರಿ. ಇವಾಗ ಆ, ಅತ್ತೆ ಮಾವ ಬಂದಿದ್ರು ಅಂತ ಹೇಳಿದ್ರು, ಹೌದಾ? ಹೌದು ಸರ್. ಸೊ ಮೊದಲು ಇದು ಏನು ಮೊದಲನೇ ಸರಿ ಅಲ್ಲ, ಮೊದಲು ಬಂದಿದ್ದಾರೆ. ಈ ಸರಿ ಬಂದಾಗ ನಿಮ್ಮನ್ನು ನೋಡಿದಾಗ ಅವರಲ್ಲಿ ಏನೆಲ್ಲ ಕಾಮೆಂಟ್ ಮಾಡಿದ್ರು ಅಥವಾ ಏನು ಹೇಳಿದ್ರು ನೀವು? ಅವೇನು ಕಮೆಂಟ್ ಮಾಡಲ್ಲ ಸರ್. ಹ್ಮ್ ಅವ್ರೇನು ಕಮೆಂಟ್ ಮಾಡಿಲ್ಲ ಸರ್. ಹ್ಮ್ ಓಕೆ. ಅವ್ರ ಇಟ್ಕೊಂಡ್ ಬಂದಿದ್ರಲ್ಲ ಸರ್, ಅವ್ರೊಳಗೆ ಇದ್ರು. ಹ್ಮ್ ಆ ಅವ್ರು ಬಂದಾಗ ನಾರ್ಮಲ್ ಆಗಿ ನಾನು ಯಾವಾಗ್ಲೂ ಬೆಳಗ್ಗೆ ಹೇಳ್ತಿರ್ತಿದ್ದೆ ಸರ್. ಇಲ್ಲ ಅಂದಾಗ ಮಾತ್ರ ಲೇಟ್ ಆಗಿ ಹೇಳ್ತಿದ್ದೆ. ಅವ್ರು ಇದ್ದಾಗ ಮಾತ್ರ ಅವ್ರಿಗೆ ಏನ್ ಮಾಡ್ಬೇಕು ಅದ್ ಮಾಡ್ತಿದ್ದೆ. ಹ್ಮ್ ಪ್ರತಿ ಸಲ ಹಂಗೆ ಅವರು ಫೀಲ್ ಆಗ್ಯಾರ ಸರ್.
ಬಟ್ ಇನ್ನೊಂದು ಅದೇ ರೀ ಸರ್, ನಮ್ಮ ಮುಂಚೆಲ್ಲ 8:00 8:30 ಡ್ಯೂಟಿಗೆ ಹೋಗ್ಬೇಕಂತ 8 ಗಂಟೆಗೆ ಹೇಳ್ತಿದ್ದು. ಹ್ಮ್ 4 ಗಂಟೆಗೆ ಎಚ್ಚರ ಆಗ್ಬಿಡತ್ ಸರ್. ಈಗ ಹೆಂಗ್ ಆಗ್ಬಿಡೈತೆ ಅಂದ್ರೆ ಮಿಸ್ ಆಗಿರಕ್ಕೆ ನಂಗೆ ಮತ್ತೆ ಅದಕ್ ಬರಕ್ಕೆ ಆಗ್ತಿಲ್ಲ ಸರ್. ಅಷ್ಟು ಇದಾಗ್ಬಿಟ್ಟೈತೆ ಸರ್ ಇವಾಗ. ಹ್ಮ್ ಇನ್ನೊಂದೇನಂದ್ರೆ ಇಷ್ಟ್ ದಿನ ಇಲ್ಲಿದ್ದು ನನಗೆ ಹೊಟ್ಟೆ ಪಿಂಪಲ್ ಇಲ್ಲ ಸರ್. ಪೂಜಾ ಮ್ಯಾಮ್ ಅಂದಂಗ ನಂಗೆ ಪಿಂಪಲ್ ಆಗೈತ್ರಿ ಸರ್ ಇಲ್ಲೊಂದು. ಮತ್ತ ಹ್ಮ್ ಪಿಂಪಲ್ ಇರ್ಲಿಲ್ಲ ಸರ್ ನಂಗೆ ಇಲ್ಲಿವರೆಗೂನು. ನಂಗೂ ಒಂದ್ ಪಿಂಪಲ್ ಆಗೈತ್ರಿ ಸರ್ ಈಗ. ಹ್ಮ್ ಅದು ದೊಡ್ಡದಾಗತ್ತೆ. ನೋ ಪ್ರಾಬ್ಲಮ್. ದೊಡ್ಡದಿತ್ರಿ ಸರ್, ನಾನಾ ಹೊಡ್ಕೊಂಡೇನ್ರಿ ಸರ್. ನೀವು ಹೊಡಿಬೇಡ್ರಿ, ತಾನ ರೈಪ್ ಆಗುತ್ತೆ. ತಾನೇ ಹೋಗುತ್ತೆ. ಸರಿ. ಆಮೇಲೆ ಇತ್ತೀಚೆಗೆ ಅದೇ ರೀ ಸರ್, ಈಗ 2-3 ದಿನದಿಂದ ಸಿಕ್ಕಾಪಟ್ಟೆ ಕಾಲ್ ನೋವು ಬರ್ತಾ ಇದೆ ಸರ್. ಸುನೀತಾ ಮ್ಯಾಮ್ಗೆ ನಾನು ಹೇಳಿದ್ದೆ ಹ್ಮ್ ಹಿಂಗ ಆಗ್ತಿದೆ ಅಂತ. ಅವರು ಮುಂಚೆ ಏನಿತ್ತಲ್ಲ ಅದೆಲ್ಲ ರಿಪೀಟ್ ಆಗಿ ಹೋಗುತ್ತೆ, ಅದು ಏನು ಯೋಚನೆ ಮಾಡ್ಬೇಡ್ರಿ ಅದ್ರ ಬಗ್ಗೆ ಅಂತ ಹೇಳಿದ್ರು ಅಷ್ಟೇ. ಕಂಗ್ರ್ಯಾಚುಲೇಷನ್. ಈಗ ಈ 3 ದಿನದಿಂದ ನೀಟಾಗಿ ನಿದ್ದೆನೂ ಆಗಿಲ್ಲ ಸರ್ ನಂಗೆ. ನೋ ಪ್ರಾಬ್ಲಮ್. ಸೊ 21 ದಿವಸ ಆಯ್ತಾ? ಹಾ ಸರ್ ಆಯ್ತು. ಓಕೆ, ಇಂಪ್ರೂವ್ಮೆಂಟ್ ರಿಯಾಕ್ಷನ್ಸ್ ಶುರುವಾಗಿದೆ. ಹ್ಮ್ ಸೊ ಒಂದು ಬಯೋಪ್ಲಾಕ್ ಯಾವಾಗ ಕಂಪ್ಲೀಟ್ ಆಗುತ್ತೆ ನಿಮ್ದು, ಸಿನ್ಸ್ ಫ್ರಮ್ ಬರ್ತ್ ಟು ಟಿಲ್ ಟುಡೇ ಏನೆಲ್ಲ ಪೇನ್ಸ್ ಇದ್ವು, ಸ್ಟ್ರೈನ್ಸ್ ಇದ್ವು, ಏನೆಲ್ಲ ಸಮಸ್ಯೆಗಳು ಇದ್ವು, ಅವೆಲ್ಲ 1 ಟೈಮ್ 2 ಟೈಮ್ 3 ಟೈಮ್ ರಿಪೀಟ್ ಆಗುತ್ತೆ. ರಿಪೀಟ್ ಆಗುತ್ತೆ ಅಂದ್ರೆ ನೀವು ಖುಷಿ ಪಡಬೇಕು. ಎಸ್, ನನ್ನ ಬಾಡಿಲಿ ವರ್ಕ್ ನಡೀತಾ ಇದೆ ಅಂತ. ಅಂಡರ್ಸ್ಟ್ಯಾಂಡ್? ಸೊ ಅದಕ್ಕೆ ಇಂಪ್ರೂವ್ಮೆಂಟ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಆ ಇಂಪ್ರೂವ್ಮೆಂಟ್ ರಿಯಾಕ್ಷನ್ ನಿಮಗೆ ವಿದಿನ್ 21 ಡೇಸ್ ಅಲ್ಲೇ ಕಾಣಿಸ್ಕೊಂಡಿರೋದು ಇಟ್ಸ್ ವೆರಿ ಗುಡ್ ಸೈನ್. 2 kg ಲಾಸ್ ಆಗೈತ್ರಿ ಸರ್. 2 inches ಲಾಸ್ ಆಗೇನ್ರಿ ಸರ್ 21 days. ವೆರಿ ಗುಡ್, ಸೂಪರ್. ಸೊ ಪ್ರಾಕ್ಟೀಸ್ಗೆ ಪವರ್ ಇದೆ. ಅಂಡ್ HTR ಶುರುವಾಗುತ್ತೆ, ರೈಟ್? ಸೊ ರಿಜಿಸ್ಟರ್ ಮಾಡಿದ್ರಿ? ಹಾ ಸರ್ ಮಾಡಿಸಿದೀನಿ ಸರ್. ಹೆಡ್ ಟರ್ನಿಂಗ್ ರಿಸಲ್ಟ್ ಟ್ರಾನ್ಸ್ಫಾರ್ಮೇಶನ್. ಓಕೆ, ಈ ಸರಿ ನಿಮಗೂ ಚಾನ್ಸ್ ಇದೆ. ಅಂಡ್ ಯಾರೆಲ್ಲ ನೀವು ಬಂದಿದ್ದೀರಿ ನಿಮ್ಗೆಲ್ಲರಿಗೂ ಚಾನ್ಸ್ ಇದೆ. ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ, ಅಲ್ಲಿ ನೀವು ತಿದ್ದಿ ತೀಡಿ ಗೊಂಬೆ ಥರ ಆಗ್ತೇವೆ, ರೈಟ್? ಎಸ್, ಥ್ಯಾಂಕ್ ಯು. ನಿಮ್ಮೊಂದು ಫೋಟೋ ಹಾಕಿ ಮೇಡಮ್. ಹಾ ಸರ್. ಹ್ಮ್ ಅಂದ್ಬಿಟ್ಟು ಅಲ್ಲಿ ಗ್ಯಾಲರಿ ಅಥವಾ ಫೋಟೋ ಅಂತ ಬರುತ್ತೆ, ಅಲ್ಲಿ ಹೋಗಿ. ವಸಂತ ಬಡಿಗೇರ್, ಜೈ ಶ್ರೀರಾಮ್ ಮೂವಿ, ಚೆನ್ನಮ್ಮ. ಮತ್ತೆ ಇದನ್ನ ಅತ್ತೆಗೆ ತೋರ್ಸ್ಬೇಕಿತ್ತು. ನೋಡಿ ಅತ್ತೆ, ಹಿಂಗ್ 15 ದಿವಸಕ್ಕೆ ಹಿಂಗ ಆಗ್ಬಿಟ್ಟೆ ಅಂತ. ಶೇರ್ ಮಾಡಿದ್ರಾ ಸರ್? ಇಲ್ಲ, ನಿಮ್ಮ ಇವ್ರು ಮಾಡಿದಾರೆ ಮೇಡಮ್. ಕೂಡ ಮಾಡಿದ್ರಾ? ಹ್ಮ್